ನಾನು ಸಿಂಗರ್ ಆಗಬೇಕಂತ ಇದ್ದವಳು ಸರ್. ನನಗೂ ಆರ್ಜೆಯಿಂಗಿಗೂ ಸಂಬಂಧನೇ ಇಲ್ಲ. ಇವತ್ತು ನಾನು ಹಿಂದೆ ತಿರುಗಿ ನೋಡಿದ್ರೆ 20 ವರ್ಷ ಆಗಿದೆ ಇವೆಲ್ಲ ಆಗಿ. ನಾನು ಅಂದ್ಕೊಂಡಿದ್ದೇ ಬೇರೆ, ಇದು ಕರ್ಕೊಂಬಂದಿದ್ದೆ ಹೀಗೆ. ನಾನು ಮಾಡುತ್ತೇನೆ ಅಂತ ಅಂದುಕೊಳ್ಳುವುದು ಯಾವುದೋ ಬೇರೆ ಇದ್ರ ಪ್ರಭಾವ ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ ನಮಗೆ. ನಾನು ಪುಟ್ಟ ಕಥೆ ಹೇಳಲೆ ನಿಮಗೆ. ಎಸ್. ಒಬ್ಬ ವೈದ್ಯ ಇದ್ದ. ಭಾಳ ಚೆನ್ನಾಗಿ ನಾನು ವೃತ್ತಿಯನ್ನು ಆರಂಭ ಮಾಡ್ತೀನಿ ಅಂತ ಅಷ್ಟು ಕಷ್ಟಪಟ್ಟೆಲ್ಲ ಓದಿದ್ದರು ಅವರು. 1 ದಿವಸ ಆಯಿತು, 2 ದಿವಸ ಆಯಿತು, 10 ದಿವಸ ಆಯಿತು, 20 ದಿವಸ ಆಯಿತು, 40 ದಿವಸ ಆಯಿತು, ಒಬ್ಬ ರೋಗಿಯೂ ಬರಲೇ ಇಲ್ಲ ಆತನಿಗೆ. ಅವ್ರಿಗನ್ನಿಸ್ತು ಕೂತ್ಕೊಂಡು ಏನು ಮಾಡೋದು ಸುಮ್ಮನೆ ಅಂತ ಒಂದು ಕಥೆ ಬರೆದ್ರು. ಒಂದು ಪತ್ರಿಕೆ ಕಳಿಸಿದರು. ಅವರೊಂದು 100 ಪೌಂಡೋ 150 ಪೌಂಡೋ ಇಂಗ್ಲೆಂಡ್ನಲ್ಲಾದ್ರಿಂದ ಅವ್ರಿಗೆ ಹಣ ಬಂತು. 40 ದಿವಸದಲ್ಲಿ ಒಬ್ಬ ರೋಗಿನೂ ಬರಲಿಲ್ಲ, ಕೂತ್ಕೊಂಡು ಒಂದು ಕಥೆ ಬರ್ತಿದ್ದಕ್ಕೆ ಒಂದು 100 ಪೌಂಡ್ ಬಂದುಬಿಡ್ತಲ್ಲಪ್ಪ, ಇನ್ನೊಂದು ಕಥೆ ಬರೆಯೋಣ ಅಂತ ಅಂದ್ಕೊಂಡ್ರು. ಕಾನನ್ ಡೈಲ್ ಹೆಸರು ಕೇಳಿದ್ದೀರಿ ನೀವು? ಆತ ಶರ್ಲಕ್ ಹೋಮ್ಸ್ನ ಜನಕ ಆತ. ನೀವು ಶರ್ಲಕ್ ಹೋಮ್ಸನ್ನು ಕೇಳಿದೇವ್ರವ್ರು ಯಾರು? ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಪತ್ತೇದಾರಿಯೊಬ್ಬ ಸೃಷ್ಟಿಯಾಗಿಬಿಟ್ಟ. ಅದು ಕಾನನ್ ಡೈಲ್ ಆಸಕ್ತಿಯಲ್ಲ, ಕಾನನ್ ಡೈಲ್ ಮಾಡಬೇಕಾಗಿದ್ದು ವೈದ್ಯ ವೃತ್ತಿ. ಆದರೆ ಆತನ ಮೂಲಕ ಪತ್ತೇದಾರಿ ಕಾದಂಬರಿ ಸಾರ್ವಭೌಮನನ್ನು ಸೃಷ್ಟಿ ಮಾಡಿಬಿಡ್ತು. ಯಾವುದು ನಮಗೆ ಗೊತ್ತಿಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.